ಎಷ್ಟು ಸಿಂಪಲ್ ಆಯ್ತು ಅಂದ್ಬಿಟ್ಟು ಮದುವೆ ಯಾವಾಗ ಪ್ರಪೋಸ್ ಮಾಡಿದ್ರಿ ಮೇಡಮ್ಗೆ? ಮೇಡಮ್ ಯಾವಾಗ ಒಪ್ಪಿಗೆ ಕೊಟ್ಟರು ನಿಮಗೆ? ಹೀಗೆ ಓಕೆ ಅಂದರೆ ಹಂಗೆ ಜರ್ನಿಯಲ್ಲೇ ನಡೀತಾ ಇತ್ತು ಅಷ್ಟೇ, ಅಂಡರ್ಸ್ಟ್ಯಾಂಡಿಂಗ್ ಬಂದೋಗಿತ್ತು ಒಂದು ಲೆವೆಲ್ಗೆ. ಸೊ ಅಂದರೆ ಯಾವತ್ತೂ ಮದುವೆ ಆಗೋಣ ಅನ್ನೋ ಪ್ರಪೋಸಲ್ ಎಲ್ಲ ಮಾತುಕತೆ ಫೋನ್ನಲ್ಲಿ ಅಂದರೆ ಅವರು ಇದ್ದು ಮನೆಯಲ್ಲಿ ಒಟ್ಟಾರದಲ್ಲಿ ಒಬ್ಬ ಆಂಟಿ ಮನೇಲಿ ಫೋನ್ ಇತ್ತು, ನನಗೆ ವಾಚ್ ಫ್ಯಾಕ್ಟ್ರಿಯಲ್ಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅನ್ನೋ ಒಂದು ಫೋನು. ಆ ಫೋನಲ್ಲಿ ಕಾನ್ವರ್ಸೇಷನ್ ನಡೆಯೋದು, ಆ ಫೋನ್ನಲ್ಲೇ ಎಲ್ಲ ಆಗಿದ್ದು. ಓಕೆ, ಎಷ್ಟು ಗಂಟೆ ಮಾತಾಡ್ತಿದ್ರಿ ನೀವು ಮೇಡಮ್? ಗಂಟೆ ಅಲ್ರಿ, ಆ ಕಾಲದಲ್ಲಿ ಹೊಡಿತಾರೆ ಗಂಟೆ ಅಂದರೆ. ಅವಾಗೆಲ್ಲ ಫೋನೆಲ್ಲ ತುಂಬ ಕಾಸ್ಟ್ಲಿ. ರಿಕ್ವೆಸ್ಟಲ್ಲಿ ಕೇಳ್ಕೊಂಡು ಫೋನ್ಗಳು ಮಾಡಬೇಕು ಅವಾಗ. ಮನೆಗೆ ಫೋನ್ ಹಾಕ್ಸ್ಕೋಬೇಕು ಸಾಧ್ಯವಿರಲಿಲ್ಲ ಆಗ, ಫೋನಲ್ಲಿ ಸರ್. ರಿಕ್ವೆಸ್ಟಲ್ಲಿ ಕೇಳ್ಕೊಂಡು ಮಾಡೋದು ಒಂದು 5 ನಿಮಿಷ 7 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್. ಸೊ ಫಸ್ಟ್ ಪ್ರಪೋಸಲ್ ನಿಮ್ಮ ಕಡೆಯಿಂದಲೇ ಹೋಯ್ತಾ ಮೇಡಮ್ಗೆ ಮದುವೆ ಇಲ್ಲ, ಅವ್ರ ಮಾಡ್ಕೊಳ್ಬೇಕಂತ? ಕಡೆಯಿಂದ. ಅವ್ರ ಕಡೆಯಿಂದಲ್ಲ? ಓ ನೈಸ್. ಏನಂತ ಹೇಳಿದ್ರು ಸರ್ ಮೇಡಮ್? ಅದೇ ನಾನು ಸೆಟ್ಲ್ ಆಗಬೇಕು, ನನ್ನ ಮದುವೆ ಆಗಿ ಹಾಗೆ ತಿನ್ನೋದು. ನಾನು ಇಲ್ಲ, ಇನ್ನೂ ಸ್ವಲ್ಪ ದಿವಸ ಆಗಲಿ, ಇನ್ನು ಈಗ ತಾನೇ ಬೆಳೀತಾ ಇದ್ದೀನಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ ನಾನು. ಅವರು ಇಲ್ಲ ಇಲ್ಲ ಅಂತ. ಸಿನಿಮಾ ಮಾಡೋದಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ಅವರಿಗೆ, ಮದುವೆ ಆಗಿ ಗೃಹಿಣಿಯಾಗಿರೋದೇ ಅವರಿಗೆ ಇಷ್ಟ ಅಂತ ಅನಿಸಿತ್ತು. ಸೊ ಹಾಗಾಗಿ ಸೊ ವೆರಿ ನೈಸ್ ಸರ್. ಆ ಉದ್ದುದ್ದ ಫೋನ್ ಕಾಲ್ಸ್ ನೀವು ಕೇಳಿದ್ದ ನಾವುಗಳು ಮಾಡ್ತಾ ಇದ್ವಿ. ಪಾಪ ತಂದೆಗೆ ಬಿಲ್ ನೋಡಿ ಶಾಕ್ ಆಗ್ತಾ ಇತ್ತು. ಏನು 21,000 ಬಿಲ್ ಏರ್ಟೆಲ್. ನಮಗೆ ಗೊತ್ತಿರಲಿಲ್ವಪ್ಪ, ತಂದೆನೇ ಕನೆಕ್ಷನ್ ಹಾಕ್ಸ್ಕೊಟ್ಟಿದ್ದು, ಪಾಪ ಅವರೇ ಫೋನ್ ಕೊಡಿಸಿದ್ದು. ನಾವು ಅವಾಗ ಲವ್ ಮಾಡ್ಬೇಕಾದ್ರೆ ರಾತ್ರಿ ಎಲ್ಲ ಮಾತಾಡ್ತಾ ಇದ್ವಿ. ಬಿಲ್ ಬಂದಾಗಲೇ ಗೊತ್ತಾಗಿದ್ದು, ಅಯ್ಯೋ ಇಷ್ಟೊಂದು ಬರುತ್ತೆ ಮೊಬೈಲ್ ಫೋನ್ ಬಿಲ್ಲು ಅಂತ. ಸೊ ಅದನ್ನು ನಾವು ಮಾಡಿದ್ದೀವಿ.